ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇವತ್ತು ಜಾಗತಿಕವಾಗಿ ಅತಿ ಹೆಚ್ಚು ಆತಂಕ ಸೃಷ್ಟಿಸಿರುವ ವಿಷಯವೇನೆಂದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆ. ಈ ಎರಡೂ ದೇಶಗಳ ನಡುವಿನ ವೈರತ್ವ ಇವತ್ತು ನಿನ್ನೆಯದ್ದಲ್ಲ. ಇದಕ್ಕೆ ಸುಮಾರು 50 ವರ್ಷಗಳ ಸುದೀರ್ಘ ಹಾಗೂ ಸಂಕೀರ್ಣ ಇತಿಹಾಸ ಇದೆ. ಒಮ್ಮೆ ಅತ್ಯಂತ ನಿಕಟ ಮಿತ್ರರಾಗಿದ್ದ ಅಮೆರಿಕ ಮತ್ತು ಇರಾನ್ ಇವತ್ತು ವೈರಿಗಳಾಗಿ ಮುಖಾಮುಖಿಯಾಗಿ ನಿಂತಿರೋದು ಹೇಗೆ? ಈ 5 ದಶಕಗಳ ಕಹಿ ಇತಿಹಾಸದ ಪೂರ್ಣ ಚಿತ್ರಣವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ವೈರತ್ವದ ನಿಜವಾದ ಬೀಜ ಬಿತ್ತಿದ್ದು 1953ರಲ್ಲಿ ಇರಾನ್ನಲ್ಲಿ ಜನಪ್ರಿಯ ಪ್ರಜಾಪ್ರಭುತ್ವ ಸರ್ಕಾರ ನಡೆಸ್ತಾ ಇದ್ದಂತಹ ಪ್ರಧಾನಿ ಮೊಹಮ್ಮದ್ ಮೊಸದ್ದೇಕ್ ದೇಶದ ತೈಲ ಸಂಪನ್ಮೂಲವನ್ನ ವಿದೇಶಿ ಕಂಪನಿಗಳಿಂದ ಮುಕ್ತಗೊಳಿಸಿ ರಾಷ್ಟ್ರೀಕರಣವನ್ನಗೊಳಿಸಿದ್ರು. ಇದರಿಂದ ಆಕ್ರೋಶಗೊಂಡಂತಹ ಬ್ರಿಟನ್ ಮತ್ತು ಅಮೆರಿಕದ ಸಿಐಎ ಆಪರೇಷನ್ ಅಜಾಕ್ಸ್ ಅನ್ನುವಂತಹ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿ ಮೊಸದ್ದೇಕ್ ಸರ್ಕಾರವನ್ನ ಬಲವಂತವಾಗಿ ಉರುಳಿಸಿತು. ಇದು ಇರಾನ್ ಜನರ ಮನಸ್ಸಿನಲ್ಲಿ ಅಮೆರಿಕದ ವಿರುದ್ಧ ಮೊದಲ ಬಾರಿಗೆ ತೀವ್ರ ಆಕ್ರೋಶವನ್ನ ಹುಟ್ಟುಹಾಕಿತು. ಪ್ರಜಾಪ್ರಭುತ್ವ ಸರ್ಕಾರ ಬಿದ್ದ ನಂತರ ಅಮೆರಿಕ ತನ್ನ ಸಂಪೂರ್ಣ ಬೆಂಬಲವನ್ನ ಇರಾನ್ನ ದೊರೆ ಮೊಹಮ್ಮದ್ ರಜಾ ಪಹ್ಲವಿ ಅವರಿಗೆ ನೀಡಿತು. ಶಹಾ ಆಡಳಿತದಲ್ಲಿ ಇರಾನ್ ಆಧುನಿಕ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಗೆ ತೆರೆದುಕೊಂಡ್ರು ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಹೆಚ್ಚಾಯಿತು. ಅಮೆರಿಕ ತನ್ನ ತೈಲ ಹಿತಾಸಕ್ತಿಗಾಗಿ ಶಹಾ ಅವರ ದೌರ್ಜನ್ಯಗಳನ್ನ ಕಣ್ಮುಚ್ಚಿ ಬೆಂಬಲಿಸ್ತಾ ಇದೆ ಅನ್ನುವಂತಹ ಭಾವನೆ ಇರಾನ್ನ ಸಾಮಾನ್ಯ ಜನರಲ್ಲಿ ದಿನದಿಂದ ದಿನಕ್ಕೆ ಆಳವಾಗಿ ಶುರುವಾಯಿತು. 1979ರಲ್ಲಿ ಇರಾನ್ ಇತಿಹಾಸದಲ್ಲೇ ಅತಿ ದೊಡ್ಡದಾದಂತಹ ಒಂದು ತಿರುವು ಸಿಕ್ಕಿತು. ಅಯಾತುಲ್ಲಾ ರಹೋಲ್ಲಾ ಖಾಮೆನಿ ಅವರ ನಾಯಕತ್ವದಲ್ಲಿ ಬೃಹತ್ ಇಸ್ಲಾಮಿಕ್ ಕ್ರಾಂತಿ ನಡೆದು ಶಹಾ ದೇಶ ಬಿಟ್ಟು ಓಡಿ ಹೋದ್ರು. ಇರಾನ್ ಒಂದು ಇಸ್ಲಾಮಿಕ್ ಗಣರಾಜ್ಯವಾಗಿ ಬದಲಾಯಿತು. ಖಾಮೆನಿ ಅಮೆರಿಕವನ್ನ ದಿ ಗ್ರೇಟ್ ಸೈತಾನ್ ಅಂತ, ಅಂದ್ರೆ ದೊಡ್ಡ ಸೈತಾನ್ ಅಂತ ಹೇಳಿ ಬಹಿರಂಗವಾಗಿ ಘೋಷಿಸಿದ್ರು. ಇಲ್ಲಿಗೆ ಅಮೆರಿಕ ಇರಾನ್ ನಡುವಿದ್ದಂತಹ ದಶಕಗಳ ಸ್ನೇಹ ಸಂಪೂರ್ಣವಾಗಿ ಅಂತ್ಯವಾಯಿತು ನೋಡಿ. ಈ ಕ್ರಾಂತಿಯ ಬೆನ್ನಲ್ಲೇ 1979ರ ನವೆಂಬರ್ನಲ್ಲಿ ಇರಾನ್ನ ಕ್ರಾಂತಿಕಾರಿ ವಿದ್ಯಾರ್ಥಿಗಳು ತೆಹರಾನ್ನಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. 52 ಅಮೆರಿಕನ್ ರಾಜತಾಂತ್ರಿಕರನ್ನ ಸತತ 444 ದಿನಗಳ ಕಾಲ ಒತ್ತೆಯಾಳಾಗಿ ಇಟ್ಟುಕೊಳ್ಳಲಾಯಿತು. ಈ ಘಟನೆ ಅಮೆರಿಕದ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡ ಹೊಡೆತವಾಗಿತ್ತು. ಈ ಬಿಕ್ಕಟ್ಟಿನ ನಂತರವೇ ಅಮೆರಿಕ ಇರಾನ್ ಜೊತೆಗಿನ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನ ಕತ್ತರಿಸಿಕೊಂಡು ಮೊದಲ ಬಾರಿಗೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನ ಹೇರೋದಕ್ಕೆ ಆರಂಭಿಸಿತು. 1980ರಲ್ಲಿ ಇರಾಕ್ನ ಸದ್ದಾಮ್ ಹುಸೇನ್ ಇರಾನ್ ಮೇಲೆ ಆಕ್ರಮಣ ಮಾಡಿದಾಗ ಅಮೆರಿಕ ರಹಸ್ಯವಾಗಿ ಮತ್ತು ಬಹಿರಂಗವಾಗಿ ಇರಾಕ್ಗೆ ಸೈನಿಕ ಹಾಗೂ ಆರ್ಥಿಕ ನೆರವನ್ನ ನೀಡಿತು. 8 ವರ್ಷಗಳ ಕಾಲ ನಡೆದಂತಹ ಈ ರಕ್ತಸಕ್ತ ಯುದ್ಧದಲ್ಲಿ ಲಕ್ಷಾಂತರ ಇರಾನಿಗರು ಜೀವವನ್ನ ತೆತ್ತರು. ಈ ಯುದ್ಧವು ಇರಾನ್ಗೆ ಅಮೆರಿಕದ ಮೇಲಿದ್ದಂತಹ ವೈರತ್ವವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು ನೋಡಿ. ಹಾಗೆ ದೇಶದ ಭದ್ರತೆಗಾಗಿ ಸ್ವತಃ ಮಿಲಿಟರಿ ಶಕ್ತಿ ಬೆಳೆಸಿಕೊಳ್ಳುವುದು ಅಗತ್ಯ ಅನ್ನುವಂತಹ ಪಾಠವನ್ನ ಇರಾನ್ ಈ ಸಂದರ್ಭದಲ್ಲಿ ಕಲಿಯಿತು. ಅಮೆರಿಕದ ನೇರ ಮಿಲಿಟರಿ ಬಲಕ್ಕೆ ಸವಾಲು ಹಾಕೋದಕ್ಕೆ ಇರಾನ್ ಆಯ್ಕೆ ಮಾಡಿಕೊಂಡಿದ್ದು ಪ್ರೋಕ್ಸಿ ವಾರ್, ಅಂದ್ರೆ ರಹಸ್ಯ ಯುದ್ಧದ ಮಾರ್ಗ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪ್ರಭಾವ ತಡೆಯೋದಕ್ಕೆ ಇರಾನ್ ಲೆಬನನ್ನ ಹಿಜ್ಬುಲ್ಲಾ, ಪ್ಯಾಲೆಸ್ತೈನ್ನ ಹಮಾನ್ ಹಾಗೂ ಯೆಮನ್ನ ಹೌತಿ ಸಶಸ್ತ್ರ ಗುಂಪುಗಳಿಗೆ ಹಣ ಹಾಗೂ ತರಬೇತಿ ಮತ್ತು ಶಸ್ತ್ರಾಸ್ತ್ರಗಳನ್ನ ನೀಡೋದಕ್ಕೆ ಆರಂಭಿಸಿತು. ಇದು ಇಡೀ ಪ್ರದೇಶವನ್ನ ಒಂದು ಬೂದಿ ಮುಚ್ಚಿದ ಕೆಂಡವನ್ನಾಗಿ ಮಾಡಿತು. ಇರಾನ್ ಪರಮಾಣು ಬಾಂಬ್ ತಯಾರಿಸುತ್ತಿದೆ ಎಂಬ ಭೀತಿಗೆ ಪರಿಹಾರವಾಗಿ 2015ರಲ್ಲಿ ಬರಾಕ್ ಒಬಾಮಾ ಆಡಳಿತದಲ್ಲಿ ಪರಮಾಣು ಒಪ್ಪಂದ ಅಂತ ಒಂದು ಸಿದ್ಧವಾಯಿತು. ಇರಾನ್ ತನ್ನ ಪರಮಾಣು ಯೋಜನೆಗಳನ್ನ ಕಡಿತಗೊಳಿಸೋದಕ್ಕೆ ಒಪ್ಪಿತು. ಬದಲಿಗೆ ಅಮೆರಿಕ ಆರ್ಥಿಕ ನಿರ್ಬಂಧಗಳನ್ನ ಇಲ್ಲಿ ಸಡಿಲಗೊಳಿಸಿತು. ಆದ್ರೆ 2018ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಪ್ಪಂದದಿಂದ ಏಕಪಕ್ಷೀಯವಾಗಿ ಹೊರಬಂದು ಇರಾನ್ ಮೇಲೆ ಅತ್ಯಂತ ಕಠಿಣ ನಿರ್ಬಂಧಗಳನ್ನ ಮರುಹೇರಿದ್ರು. ಜನವರಿ 2020ರಲ್ಲಿ ಇರಾನ್ನ ಅತ್ಯಂತ ಪ್ರಭಾವಿ ಮಿಲಿಟರಿ ಕಮಾಂಡರ್ ಜನರಲ್ ಖಾಸೆಂ ಸುಲೇಮಾನಿ ಅವರನ್ನ ಅಮೆರಿಕ ಬಾಗ್ದಾದ್ನಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿ ಹತ್ಯೆ ಮಾಡಿತು. ಇದು ಇರಾನ್ಗೆ ನೀಡಿದ ಆಘಾತಕಾರಿಯಾದಂತಹ ಒಂದು ಏಟಾಗಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಈ ಘಟನೆಯು 2 ದೇಶಗಳನ್ನ ನೇರ ಯುದ್ಧದ ಅಂಚಿಗೆ ತಂದು ನಿಲ್ಲಿಸಿತು.
ಈ 5 ದಶಕಗಳ ಸಂಘರ್ಷ ಕೇವಲ 2 ದೇಶಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಜಗತ್ತಿನ ಶೇಕಡ 20ರಷ್ಟು ತೈಲ ಹಾದು ಹೋಗುವ ಹಾರ್ಮುಜ್ ಜಲಸಂಧಿ ಇರಾನ್ ಕಂಟ್ರೋಲ್ನಲ್ಲಿದೆ. ಇಲ್ಲಿ ಸಣ್ಣ ಮಿಲಿಟರಿ ಸಂಘರ್ಷ ನಡೆದ್ರೂ ಕೂಡ ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾಗಿ ಭಾರತವೂ ಸೇರಿದಂತೆ ಎಲ್ಲಾ ದೇಶಗಳ ಆರ್ಥಿಕತೆಯ ಮೇಲೆ ಇದು ದುಷ್ಪರಿಣಾಮವನ್ನ ಬೀರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದ ಕಠಿಣ ನಿರ್ಬಂಧಗಳಿಂದಾಗಿ ಒಂಟಿಯಾಗಿದ್ದ ಇರಾನ್ ರಷ್ಯಾದ ಜೊತೆ ಮಿಲಿಟರಿ ಬಾಂಧವ್ಯವನ್ನ ಬಲಪಡಿಸಿಕೊಂಡಿತು. ಉಕ್ರೇನ್ ಯುದ್ಧದಲ್ಲಿ ರಷ್ಯಾಕ್ಕೆ ಇರಾನ್ ನಿರ್ಮಿತ ಶಾಹಿದ್ ಆತ್ಮಾಹುತಿ ಡ್ರೋನ್ಗಳನ್ನ ಪೂರೈಸಿದ್ದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಈ ಮೂಲಕ ಇರಾನ್ ಅಮೆರಿಕ ವೈರತ್ವವು ಕೇವಲ ಮಧ್ಯಪ್ರಾಚ್ಯಕ್ಕಷ್ಟೇ ಸೀಮಿತವಾಗದೆ ಜಾಗತಿಕ ಉಕ್ರೇನ್ ಬಿಕ್ಕಟ್ಟಿನ ಜೊತೆಗೂ ಕೂಡ ನೇರವಾಗಿ ಬೆಸೆದುಕೊಂಡಿತು. ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆರಂಭವಾದ ನಂತರ ಇರಾನ್ ಬೆಂಬಲಿತ ಯಮನ್ನ ಹೌತಿ ದಂದುಕೋರರು ಕೆಂಪು ಸಮುದ್ರದಲ್ಲಿ ಸಾಗುವ ಜಾಗತಿಕ ಸರಕು ಹಡಗುಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನ ಆರಂಭಿಸಿದ್ರು. ಜಾಗತಿಕ ವ್ಯಾಪಾರ ಮಾರ್ಗವನ್ನ ರಕ್ಷಿಸಲು ಅಮೆರಿಕ ಮತ್ತು ಬ್ರಿಟನ್ ಪಡೆಗಳು ಯಮನ್ನಲ್ಲಿರುವಂತಹ ಹೌತಿ ನೆಲೆಗಳ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸಿದ್ವು. ಇದು ಇರಾನ್ ಮತ್ತು ಅಮೆರಿಕ ನೌಕಾಪಡೆಗಳು ಅರಬ್ಬಿ ಸಮುದ್ರದಲ್ಲಿ ನೇರವಾಗಿ ಮುಖಾಮುಖಿಯಾಗುವ ವಾತಾವರಣವನ್ನ ನಿರ್ಮಿಸಿತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇರಾನ್ ತನ್ನ ಪ್ರಾಕ್ಸಿ ಗುಂಪುಗಳನ್ನಷ್ಟೇ ಬಳಸದೆ ಇಸ್ರೇಲ್ ಮೇಲೆ ನೇರವಾಗಿ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ದಾಳಿ ನಡೆಸಿತು. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತಿದೊಡ್ಡ ಮಿತ್ರ ರಾಷ್ಟ್ರವಾದಂತಹ ಇಸ್ರೇಲ್ ರಕ್ಷಣೆಗೆ ನಿಂತ ಅಮೆರಿಕ ಇರಾನ್ನ ಕ್ಷಿಪಣಿಗಳನ್ನ ಆಕಾಶದಲ್ಲಿ ಹೊಡೆದುರುಳಿಸುವುದಕ್ಕೆ ನೆರವಾಯಿತು. ಈ ನೇರ ವೈಮಾನಿಕ ಸಮರವು ಅಮೆರಿಕ ಇರಾನ್ ನಡುವೆ ಯಾವುದೇ ಕ್ಷಣದಲ್ಲಾದ್ರೂ ಪೂರ್ಣ ಪ್ರಮಾಣದ ಮಹಾಯುದ್ಧ ಆರಂಭವಾಗಬಹುದು ಅನ್ನುವಂತಹ ಒಂದು ಭೀತಿಯನ್ನ ಹುಟ್ಟುಹಾಕಿದೆ. ಇವತ್ತಿನವರೆಗಿನ ವಿದ್ಯಮಾನಗಳನ್ನ ನಾವು ಗಮನಿಸಿದ್ರೆ ಅಮೆರಿಕ ತನ್ನ ಸೇನಾ ಬಲವನ್ನ ಗಲ್ಫ್ ಪ್ರದೇಶದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿಸಿದೆ. ಇತ್ತೀಚಿನ ತಿಂಗಳಲ್ಲಿ ಇರಾನ್ ತನ್ನ ಪರಮಾಣು ಸಮೃದ್ಧೀಕರಣವನ್ನ ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಿಸಿದೆ ಅನ್ನುವಂತಹ ವರದಿ ಇದೆ. ಈ ಬೆನ್ನಲ್ಲೇ ಅಮೆರಿಕ ತನ್ನ ಸುಧಾರಿತ ಯುದ್ಧ ವಿಮಾನಗಳು ಮತ್ತು ಯುದ್ಧ ನೌಕೆಗಳನ್ನ ಕೂಡ ನಿಯೋಜಿಸಿದೆ. ರಾಜತಾಂತ್ರಿಕ ಮಾತುಕತೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದು 2 ದೇಶಗಳು ಗಡಿಯಲ್ಲಿ ಹೈ ಅಲರ್ಟ್ ಆಗಿದೆ. ಈಗ 1953ರ ರಹಸ್ಯ ಕಾರ್ಯಾಚರಣೆಯಿಂದ ಆರಂಭವಾದ ಈ ಸುದೀರ್ಘ ವೈರತ್ವ ಇಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿ ತಣ್ಣಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಅಮೆರಿಕದ ಆರ್ಥಿಕ ದಿಗ್ಬಂಧನಗಳು ಇರಾನ್ ಆರ್ಥಿಕತೆಯ ಮೇಲೆ ಹೊಡೆತವನ್ನ ಕೊಡ್ತಾ ಇದೆ. ಇರಾನ್ ತನ್ನ ಪರಮಾಣು ಮತ್ತು ಕ್ಷಿಪಣಿ ತಂತ್ರಜ್ಞಾನವನ್ನ ಮತ್ತಷ್ಟು ಬಲಪಡಿಸ್ತಾ ಇದೆ. ಈ ಇಬ್ಬರು ದೈತ್ಯರ ನಡುವಿನ ಈ ನಿರಂತರ ಬಿಕ್ಕಟ್ಟು ಕೇವಲ ಮಧ್ಯಪ್ರಾಚ್ಯಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿನ ಶಾಂತಿ ಮತ್ತು ಇಂಧನ ಭದ್ರತೆಗೆ ಇವತ್ತಿಗೂ ಕೂಡ ದೊಡ್ಡ ಬೆದರಿಕೆಯಾಗಿ ಉಳಿದಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.